ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಶ್ಲೋಕ ನ ಚೈತದ್ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯಂ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇಲ್ವಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. 6. ಅರ್ಥ: ನಮಗೆ ಯಾವುದು ಶ್ರೇಯಸ್ಕರವೆಂದು ತಿಳಿಯುತ್ತಿಲ್ಲ. ನಾವು ಗೆಲ್ಲುವುದೋ ಅಥವಾ ಅವರು ಗೆಲ್ಲುವುದೋ? ಯಾರನ್ನು ಕೊಂದರೆ ನಾವು ಬದುಕಲು ಇಚ್ಛಿಸುವುದಿಲ್ಲವೋ ಅವರಾದ ಧೃತರಾಷ್ಟ್ರನ ಮಕ್ಕಳು ನಮ್ಮ ಎದುರಿಗೆ ನಿಂತಿದ್ದಾರೆ. ವಿವರಣೆ: ಅರ್ಜುನನು ತಾನು ಎದುರಿಸುತ್ತಿರುವ ನೈತಿಕ ಗೊಂದಲದ ಆಳವನ್ನು ವಿವರಿಸುತ್ತಾನೆ. ನ ಚೈತದ್ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯಂ ಯದಿ ವಾ ನೋ ಜಯೇಯುಃ. ನಾವು ಗೆಲ್ಲುವುದು ಉತ್ತಮವೋ ಅಥವಾ ಅವರು ಗೆಲ್ಲುವುದು ಉತ್ತಮವೋ ಎಂದು ನಮಗೆ ತಿಳಿಯುತ್ತಿಲ್ಲ. ಅರ್ಜುನನಿಗೆ ಯುದ್ಧದ ಫಲಿತಾಂಶದ ಬಗ್ಗೆ ಸ್ಪಷ್ಟತೆ ಇಲ್ಲ. ಈ ಯುದ್ಧದಲ್ಲಿ ಗೆದ್ದರೂ ಸೋತರೂ ತೊಂದರೆಯೇ ಆಗುತ್ತದೆ ಎಂದು ಅವನ ಭಾವನೆ. ಯಾನೇವ ಹತ್ವಾನ ಜಿಜೀವಿಷಾಮಃ ತೇಲವಸ್ಥಿತಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಯಾರನ್ನು ಕೊಂದರೆ ನಾವು ಬದುಕಲು ಇಚ್ಛಿಸುವುದಿಲ್ಲವೋ ಅವರಾದ ಧೃತರಾಷ್ಟ್ರನ ಮಕ್ಕಳು ನಮ್ಮ ಎದುರಿಗೆ ನಿಂತಿದ್ದಾರೆ. ಅರ್ಜುನನಿಗೆ ತನ್ನ ಬಂಧು ಬಳಗದವರನ್ನು ಕೊಂದು ಗೆಲ್ಲುವ ಇಚ್ಛೆಯಿಲ್ಲ. ಅವರು ಗೆದ್ದರೆ ತಾನು ಸಾಯಬೇಕಾಗುತ್ತದೆ ಎಂದು ತಿಳಿದು ಯುದ್ಧ ಬೇಡವೆಂದು ಅವನು ಹೇಳುತ್ತಿದ್ದಾನೆ. ಅರ್ಜುನನು ತಾನು ಎದುರಿಸುತ್ತಿರುವ ನೈತಿಕ ಸಂಕಟದ ತೀವ್ರತೆಯನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಅರ್ಜುನನಿಗೆ ತನ್ನ ಬಂಧು ಬಳಗದವರ ಮೇಲೆ ಇರುವ ಪ್ರೀತಿ ಮತ್ತು ಗೌರವವನ್ನು ಈ ಶ್ಲೋಕವು ತೋರಿಸುತ್ತದೆ. ಈ ಶ್ಲೋಕವು ಅರ್ಜುನನ ಗೊಂದಲಮಯ ಸ್ಥಿತಿಯನ್ನು ಸ್ಪಷ್ಟವಾಗಿ ಬಿಂಬಿಸುತ್ತದೆ. ಶ್ಲೋಕ ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢ ಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಲಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. 7. ಅರ್ಥ: ಕಾರ್ಪಣ್ಯ ದೋಷದಿಂದ, ಹೀನತೆಯಿಂದ ಕೂಡಿದ ಸ್ವಭಾವದಿಂದ, ಧರ್ಮದ ಬಗ್ಗೆ ಮೋಹಗೊಂಡ ಮನಸ್ಸಿನಿಂದ ನಿನ್ನನ್ನು ಕೇಳುತ್ತಿದ್ದೇನೆ. ಯಾವುದು ಶ್ರೇಯಸ್ಕರವೆಂದು ಖಚಿತವಾಗಿ ಹೇಳು. ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗಿದ್ದೇನೆ, ನನಗೆ ಉಪದೇಶ ಮಾಡು. ವಿವರಣೆ: ಅರ್ಜುನನು ತನ್ನ ದುರ್ಬಲತೆಯನ್ನು ಒಪ್ಪಿಕೊಂಡು ಶ್ರೀಕೃಷ್ಣನಿಗೆ ಶರಣಾಗುತ್ತಿದ್ದಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಹೀನತೆಯ ದೋಷದಿಂದ ಕೂಡಿದ ಸ್ವಭಾವದಿಂದ ಅರ್ಜುನನು ತಾನು ದೌರ್ಬಲ್ಯದಿಂದ ಕೂಡಿದ್ದೇನೆಂದು ಒಪ್ಪಿಕೊಳ್ಳುತ್ತಿದ್ದಾನೆ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಧರ್ಮದ ಬಗ್ಗೆ ಮೋಹಗೊಂಡ ಮನಸ್ಸಿನಿಂದ ನಿನ್ನನ್ನು ಕೇಳುತ್ತಿದ್ದೇನೆ. ಅರ್ಜುನನು ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದಾನೆ ಮತ್ತು ಕೃಷ್ಣನ ಮಾರ್ಗದರ್ಶನವನ್ನು ಕೋರುತ್ತಿದ್ದಾನೆ. ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಯಾವುದು ಶ್ರೇಯಸ್ಕರವೆಂದು ಖಚಿತವಾಗಿ ಹೇಳು. ತನಗೆ ಯಾವುದು ಒಳ್ಳೆಯದು ಎಂದು ಸ್ಪಷ್ಟವಾಗಿ ತಿಳಿಸುವಂತೆ ಅರ್ಜುನನು ಕೃಷ್ಣನನ್ನು ಕೇಳುತ್ತಿದ್ದಾನೆ. ಶಿಷ್ಯಸ್ತೇಲಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗಿದ್ದೇನೆ, ನನಗೆ ಉಪದೇಶ ಮಾಡು. ಅರ್ಜುನನು ಕೃಷ್ಣನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸುತ್ತಾನೆ ಮತ್ತು ಅವನ ಮಾರ್ಗದರ್ಶನಕ್ಕೆ ಶರಣಾಗುತ್ತಾನೆ. ಅರ್ಜುನನಿಗೆ ತನ್ನ ಅಜ್ಞಾನದ ಅರಿವಾಗುತ್ತಿದೆ. ಅವನು ತನ್ನ ಮನಸ್ಸಿನ ಗೊಂದಲವನ್ನು ಪರಿಹರಿಸಲು ಕೃಷ್ಣನ ಸಹಾಯವನ್ನು ಕೋರುತ್ತಿದ್ದಾನೆ. ಅರ್ಜುನನು ಕೃಷ್ಣನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸುತ್ತಾನೆ ಮತ್ತು ಅವನ ಉಪದೇಶವನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆ. ಈ ಶ್ಲೋಕವು ಅರ್ಜುನನ ದೌರ್ಬಲ್ಯವನ್ನು ಒಪ್ಪಿಕೊಂಡು ಕೃಷ್ಣನಿಗೆ ಶರಣಾಗುವ ದೃಶ್ಯವನ್ನು ಮನಮುಟ್ಟುವಂತೆ ವಿವರಿಸುತ್ತದೆ. ಶ್ಲೋಕ ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. 8. ಅರ್ಥ: ನನ್ನ ಇಂದ್ರಿಯಗಳನ್ನು ಒಣಗಿಸುವ ಈ ದುಃಖವನ್ನು ಹೋಗಲಾಡಿಸಲು ಯಾವ ಮಾರ್ಗವೂ ಕಾಣುತ್ತಿಲ್ಲ. ಭೂಮಿಯ ಮೇಲೆ ಶತ್ರುಗಳಿಲ್ಲದ ಸಮೃದ್ಧ ರಾಜ್ಯವನ್ನು ಅಥವಾ ದೇವತೆಗಳ ಆಧಿಪತ್ಯವನ್ನು ಪಡೆದರೂ ಈ ದುಃಖವು ಪರಿಹಾರವಾಗುವುದಿಲ್ಲ. ವಿವರಣೆ: ಅರ್ಜುನನು ತಾನು ಅನುಭವಿಸುತ್ತಿರುವ ದುಃಖದ ಆಳವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಯುದ್ಧದ ಪರಿಣಾಮಗಳ ಬಗ್ಗೆ ಚಿಂತಿಸುತ್ತಾ ಅವನ ಮನಸ್ಸು ದುಃಖದಿಂದ ತುಂಬಿದೆ. ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ. ನನ್ನ ಇಂದ್ರಿಯಗಳನ್ನು ಒಣಗಿಸುವ ದುಃಖವನ್ನು ಹೋಗಲಾಡಿಸಲು ಯಾವ ಮಾರ್ಗವೂ ಕಾಣುತ್ತಿಲ್ಲ. ಅರ್ಜುನನ ದುಃಖವು ತುಂಬಾ ಆಳವಾಗಿದೆ. ಯಾವ ರೀತಿಯ ಭೌತಿಕ ಲಾಭಗಳು ಅಥವಾ ರಾಜ್ಯ ಅಧಿಕಾರಗಳು ಅವನ ದುಃಖವನ್ನು ಕಡಿಮೆ ಮಾಡುವುದಿಲ್ಲ ಎಂದು ಅವನು ನಂಬುತ್ತಾನೆ. ಅವಾಪ್ಯ ಭೂಮಾವಸಪತ್ನವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಭೂಮಿಯ ಮೇಲೆ ಶತ್ರುಗಳಿಲ್ಲದ ಸಮೃದ್ಧ ರಾಜ್ಯವನ್ನು ಅಥವಾ ದೇವತೆಗಳ ಆಧಿಪತ್ಯವನ್ನು ಪಡೆದರೂ ಈ ದುಃಖವು ಪರಿಹಾರವಾಗುವುದಿಲ್ಲ. ಈ ಲೋಕದಲ್ಲಿ ಅಪ್ರತಿಮ ರಾಜ್ಯವನ್ನಾಗಲಿ ಅಥವಾ ದೇವತೆಗಳ ಆಧಿಪತ್ಯವನ್ನಾಗಲಿ ಪಡೆದರೂ ಕೂಡ ನನ್ನ ಈ ದುಃಖ ದೂರವಾಗುವುದಿಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಅರ್ಜುನನಿಗೆ ಭೌತಿಕ ಸುಖಗಳ ಬಗ್ಗೆ ವಿರಕ್ತಿ ಉಂಟಾಗಿದೆ. ಅವನ ದುಃಖವು ಭೌತಿಕ ವಸ್ತುಗಳಿಂದ ಪರಿಹಾರವಾಗುವಂತಹದಲ್ಲ ಎಂದು ಅವನು ಅರ್ಥ ಮಾಡಿಕೊಂಡಿದ್ದಾನೆ. ಅರ್ಜುನನು ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಿದ್ದಾನೆ ಮತ್ತು ಅವನ ದುಃಖವನ್ನು ನಿವಾರಿಸಲು ಕೃಷ್ಣನ ಸಹಾಯವನ್ನು ಕೋರುತ್ತಿದ್ದಾನೆ. ಈ ಶ್ಲೋಕವು ಅರ್ಜುನನ ಮನಸ್ಸಿನ ಆಳವಾದ ದುಃಖವನ್ನು ಬಿಂಬಿಸುತ್ತದೆ ಮತ್ತು ಭೌತಿಕ ವಸ್ತುಗಳ ಅಶಾಶ್ವತತೆಯನ್ನು ಎತ್ತಿ ತೋರಿಸುತ್ತದೆ.
ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.